ಬಹುಶಃ ಇರೋ ಕಷ್ಟಪಟ್ಟು ತೊಗೊಂಡಿದ್ದೀನಿ ಇದನ್ನ. ಇವತ್ತು ನಾನು ಈ ಶೀಲ್ಡ್ ಇಟ್ಕೊಂಡಿರೋಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬಂತು ಅಂತ ಅನಿಸ್ತಿದೆ. ಯಾಕಂದರೆ ಇಷ್ಟು ದಿನ ಸ್ಟೇಜ್ ಮೇಲೆ ಹೋದಾಗ ನಾನು ಒಬ್ಬ ಮಾತಾಡ್ತಿದ್ದೆ, ಇವತ್ತು ನನ್ನ ಜೊತೆ ನನ್ನ ಇಡೀ ತಂಡ ನಿಂತಿದೆ ಇಲ್ಲಿ. ಸೊ ಇದು ಕೈಯಲ್ಲಿ ಬಂದಿದೆ ಅಂತಂದರೆ ಇಡೀ ತಂಡದ ಎಫರ್ಟ್ಸ್ ಇದೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ನಾನು ಇವತ್ತು ಇಡೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲೇ ಎಷ್ಟೋ ಜನ ನಿರ್ದೇಶಕರಿಗೆ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಅದು ನನಗೆ ಎಷ್ಟೊಂದು ಜನ ಹೇಳ್ತಿರ್ತಾರೆ, ಸರ್ ದರ್ಶನ್ ಸರ್ಗೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ, ಮಾಡಬೇಕು ಅಂತ ಆಸೆ ಅಂತ ಅಂದ್ಬಿಟ್ಟು ಅಂತ. ಯಾಕಂತಂದರೆ ದರ್ಶನ್ ಸರ್ ಅಂಥ ಒಂದು ಅದ್ಭುತವಾದ ನಟ, ಒಂದು ಅಂಥ ಅದ್ಭುತವಾದ ಸ್ಕ್ರೀನ್ ಪ್ರೆಸೆನ್ಸ್ ಇರೋವಂಥ ಒಬ್ಬರು ನಟರು. ಅವ್ರ ಜೊತೆ ನಾನು ಮಾಡಿದಂಥ 3 ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ನನಗೆ ಭಾಳ ಖುಷಿ ಇದೆ. ಅದು ಚೌಕ ಆಗಿರ್ಬೋದು, ರಾಬರ್ಟ್ ಆಗಿರ್ಬೋದು, ಈಗ ಕಾಟೇರ ಆಗಿರ್ಬೋದು. ಇದು ಒಂದು ಕಾಕತಾಳೀಯ ಏನು ಅಂತಂದರೆ, ಪ್ರಸನ್ನ ಥಿಯೇಟ್ರು ಇವತ್ತಿಗೆ 50 ವರ್ಷ ಆಯಿತು. 1974ರಲ್ಲಿ ಶುರುವಾಗಿದ್ದು ಥಿಯೇಟ್ರು ಅಂತ. ಕಾಟೇರನ ಕತೆ ಕೂಡ ಸಿನಿಮಾದಲ್ಲಿ 1974ರಲ್ಲೇ ನಡೆಯುತ್ತೆ. ಅದು ಒಂದು ಕನೆಕ್ಷನ್ ಇದೆ. ನಾನು ಮಾಡಿದಂಥ 3 ಸಿನಿಮಾಗಳು, ಅದು ಚೌಕ, ರಾಬರ್ಟ್, ಕಾಟೇರ, 3 ಪ್ರಸನ್ನ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. 3 50 ಡೇಸ್ನ ಕ್ರಾಸ್ ಮಾಡಿದಂಥ ಸಿನಿಮಾಗಳಾಗಿದೆ. ಈ ಸಿನಿಮಾ ಮಾಡ್ಬೇಕಂತೂ ಅಣ್ಣನೂ ನಾನು ಡಿಸ್ಕಸ್ ಮಾಡೋಕೆ ಎಷ್ಟೊಂದು ಸತಿ ಅಣ್ಣ ಹೇಳೋರು, ಏನು ಥರ ಒಂದು ಸಿನಿಮಾ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ, ಈ ವರ್ಷ 2023ನಲ್ಲಿ ಭಾಳ ಕಷ್ಟ ಆಗ್ತಿದೆ, 29ಗೆ ರಿಲೀಸ್ ಮಾಡಲೇಬೇಕು ಅನ್ನೋ ಫಸ್ಟ್ ನಿರ್ಧಾರ ತೊಗೊಂಡಿದ್ದೆ ರಾಕ್ಲೈನ್ ಸರ್. ಯಾಕಂತಂದರೆ ಇಲ್ಲ ತರುಣ್, ಈ ವರ್ಷ ಯಾಕೋ ಅಂದ್ಕೊಂಡಂಗೆ ಥಿಯೇಟ್ರ್ಗಳಿಗೆ ಆಗ್ತಾ ಇಲ್ಲ, ಮಾಡೋಣ, ಒಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಜಾಸ್ತಿ ಎಲ್ಲರೂ, ಮಾಡಿದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ. ಈ ವರ್ಷಕ್ಕೆ ನಾವು ಒಂದು ಕನ್ನಡ ಇಂಡಸ್ಟ್ರಿಯಿಂದ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಮೇಲೆ. ಕನ್ನಡ ಇಂಡಸ್ಟ್ರಿ 2023ಇಂದ ಒಂದು ಸಿನಿಮಾ ಕೊಡಲೇಬೇಕು ನಾವು ಈ ಥರದ್ದು ಅಂತ ಫಸ್ಟ್ ಡಿಸಿಷನ್ನು ಅವರೇ ತೊಗೊಂಡಿದ್ದು. ಸೊ ಅಣ್ಣ ಥ್ಯಾಂಕ್ ಯು, ನಿಮ್ಮ ಒಂದು ಆ ಡಿಸಿಷನ್ಗೆ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಆ್ಯಂಡ್ ಈ ಕಥೆನ ನಾನು ರಾಬರ್ಟ್ ಮಾಡಬೇಕಾದ್ರೆ ದರ್ಶನ್ ಸರ್ ನನಗೆ ಹೇಳಿದರು, ನೀನು ಇನ್ನೊಂದು ಲೈನ್ ಯೋಚನೆ ಮಾಡಿರೋ ಮಗ ಅಂತ. ನನಗೆ ಹೆಂಗಾಗಿತ್ತು ಅಂತಂದರೆ, ನಾನು ಜಡೇಶ್ ಗುರು ಶಿಷ್ಯರು ಮಾಡಬೇಕಾದ್ರೆ ನಮ್ಗೆ ಏನೇ ಥಾಟ್ ಬಂದ್ರೂ, ಯಾವುದೇ ಕತೆ ಬಂದ್ರೂ ನಮ್ಮ ತಲೆಯಲ್ಲಿ ದರ್ಶನ್ ಸರೇ ಬರೋರು, ಜಡೇಶ್ ಇದು ಚೆನ್ನಾಗಿರುತ್ತಲ್ವ, ಈ ಥರ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು. ಅವಾಗ ಯಾರು ನನಗಿನ್ನ ಪ್ರೊಡ್ಯೂಸರ್ಸ್ ಯಾರು ಏನೂ ಗೊತ್ತಿಲ್ಲದೆ ಇದ್ರು ಕೂಡ ಒಂದು ಕತೆ ಮಾಡಿ ಅವ್ರ ಹತ್ರ ಹೋಗಿದ್ದು. ಏನು ಕೇಳ್ತಾ ಇದ್ದೀನಿ ಅಂದರೆ, ನನ್ನ ನಂಬಿದ್ದು ದರ್ಶನ್ ಸರ್ ಒಬ್ಬರೇ. ಅದು ಮೊದಲನೇ ಸಿನಿಮಾ ಆಗಿರ್ಬೋದು, 3ನೇ ಸಿನಿಮಾ ಆಗಿರ್ಬೋದು, ಅಥವಾ ಈಗ ಮುಂದೆ ಕೊಡ್ತಾ ಇರೋ ಮುಂದಿನ ಸಿನಿಮಾನಾದ್ರೂ ಆಗಿರ್ಬೋದು. ದರ್ಶನ್ ಸರ್ 25 ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನು ಮನೋರಂಜಿಸ್ತಾ ಬರ್ತಿದ್ದಾರೆ. ಆ 25 ವರ್ಷದಲ್ಲಿ ನಿರ್ದೇಶಕನಾಗಿ ನಾನು ಇಲ್ಲಿ ಬಂದು 8 ವರ್ಷ ಆಯಿತು. ಆ 8 ವರ್ಷ ನಾನು ಅವ್ರ ಜೊತೆನೇ ಟ್ರಾವೆಲ್ ಮಾಡ್ಕೊಂಡ್ಬಂದಿದ್ದೀನಿ. ಒಬ್ಬ ನಟನಾಗಿ ಒಂದು 14 ವರ್ಷ ನವಗ್ರಹ ಜೊತೆಯಲ್ಲಿ ಮಾಡಬೇಕಾದ್ರೆ ಅವ್ರ ಜೊತೆ ನಟನಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಅವ್ರ ಮೆಜೆಸ್ಟಿಕ್ ಸಿನಿಮಾ ಶುರುವಾದಾಗಿಂದ ಒಂದು 18-20 ವರ್ಷ ಆಗ್ತಾ ಬಂತು. ಅಲ್ಲಿಂದ ನನ್ನ ತಮ್ಮನ ಥರ ಜೊತೆ ಕರ್ಕೊಂಡ್ಬಂದಿದ್ದಾರೆ. ಸೊ ಇಷ್ಟು ದೊಡ್ಡ ಜರ್ನಿ ನನಗೆ ದರ್ಶನ್ ಸರ್ ಜೊತೆ ಇದೆ. ಸೊ ಇದು ಲೈಫ್ ಲಾಂಗ್ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಬಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಯಾಕಂದರೆ ಇದೆಲ್ಲರೂ ಸೇರಿನೇ ತುಂಬ ಒಂದು ಎಫರ್ಟ್ ಹಾಕಿ ಈ ಸಿನಿಮಾಗೆ ನಾವು ಫಸ್ಟ್ ರೀಡಿಂಗ್ ಕೊಟ್ಟಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋ ತನಕನೂ ಅಷ್ಟೇ ಎನರ್ಜಿನಲ್ಲಿ, ಅಷ್ಟೇ ಒಂದು ಹುಮ್ಮಸ್ನಲ್ಲಿ ಮಾಡಿದಂಥ ಒಂದು ಸಿನಿಮಾ. ಒಂದು ಕನ್ನಡಕ್ಕೆ ಒಂದು ಹೆಮ್ಮೆ ಆಗಬೇಕು ಈ ಸಿನಿಮಾ ಅಂತ ಇಡೀ ತಂಡ ಶ್ರಮ ಪಡ್ತು.